ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸದ್ಯದ ದೇಶದ ಪರಿಸ್ಥಿತಿಯಲ್ಲಿ ಮಹಿಳಾ ಮೀಸಲಾತಿಯ ಬಗ್ಗೆ ಜೋರಾಗಿ ಮಾತನಾಡಿರುವ ಪಕ್ಷ ಕಾಂಗ್ರೆಸ್. ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಇರಬೇಕು, ಜಾರಿಯಾಗಲೇಬೇಕು ಎಂದು ಕಾಂಗ್ರೆಸ್ ನಿರಂತರವಾಗಿ ಒತ್ತಾಯಿಸ್ತಾ ಇದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ನಾಯಕಿ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿದ ಹಾಗೆ ಹಲವಾರು ಕಾಂಗ್ರೆಸ್ ನಾಯಕರು ರಾಜಕೀಯದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ, ಮಹಿಳಾ ಪ್ರಾತಿನಿಧ್ಯದ ಬಗ್ಗೆ ಮಾತನಾಡುತ್ತಲೇ ಇದ್ದಾರೆ. ಮಹಿಳೆಯರು ಕೇವಲ ಮತದಾರರಲ್ಲ, ನಿರ್ಧಾರ ಕೈಗೊಳ್ಳುವ ಸ್ಥಾನದಲ್ಲಿಯೂ ಇರಬೇಕು ಅಂತ ವಾದಿಸಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರ ಈ ವಾದಕ್ಕೆ ಅರ್ಥ ಇದೆಯಾ? ಮಹಿಳಾ ಸಮಾನತೆಯನ್ನ ತನ್ನ ರಾಜಕೀಯ ಸಿದ್ಧಾಂತದ ಭಾಗವೆಂದು ಪ್ರತಿಪಾದಿಸುವ ಕಾಂಗ್ರೆಸ್ ನಾಯಕರು ಈ ಪ್ರಶ್ನೆಗೆ ಉತ್ತರಿಸ್ತಾರ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವೇ ಅಧಿಕಾರದಲ್ಲಿದೆ. ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರಿಗೆ ಸರ್ಕಾರದ ಚುಕ್ಕಾಣಿ ನೀಡುವ ಮೂಲಕ ನಾಯಕತ್ವವನ್ನು ಬದಲಾಯಿಸಲಾಯಿತು. ಹೊಸ ನಾಯಕತ್ವದೊಂದಿಗೆ ಹೊಸ ಸಚಿವ ಸಂಪುಟವನ್ನು ರಚಿಸಲಾಗಿದೆ. ಆದರೆ ಸಚಿವ ಸಂಪುಟದಲ್ಲಿ ಮಹಿಳೆಯರನ್ನ ಹೊರಗಿಡಲಾಗಿದೆ. ರಾಜ್ಯದಲ್ಲಿ ಪ್ರಸ್ತುತ 33 ಸಚಿವರ ಸಂಪುಟವಿದ್ದು ಎಣಿಕೆಗೂ ಒಬ್ಬರೇ ಒಬ್ಬ ಮಹಿಳಾ ಸಚಿವರಿಲ್ಲ. ಭಾರತೀಯ ರಾಜಕಾರಣದಲ್ಲಿ ಮಹಿಳೆಯರನ್ನ ಚುನಾವಣಾ ಪ್ರಚಾರದ ಮುಖಗಳಾಗಿ ಬಳಸುವುದು ಸಾಮಾನ್ಯ. ಮಹಿಳೆಯರ ಹೆಸರಿನಲ್ಲಿ ಯೋಜನೆಗಳನ್ನು ಘೋಷಿಸುವುದು, ಮಹಿಳಾ ಸಬಲೀಕರಣದ ಭಾಷಣ ಮಾಡುವುದು, ಮಹಿಳಾ ಮತದಾರರನ್ನ ಸೆಳೆಯುವ ಭರವಸೆಗಳನ್ನು ನೀಡುವುದು ಎಲ್ಲಾ ಪಕ್ಷಗಳಿಗೂ ಹೊಸದಲ್ಲ. ಆದರೆ ಅಧಿಕಾರ ಹಂಚಿಕೆಯ ವಿಚಾರ ಬಂದಾಗ ಮಹಿಳೆಯರನ್ನ ಮೂಲೆ ಗುಂಪು ಮಾಡಲಾಗುತ್ತೆ. ಪುರುಷ ನಾಯಕತ್ವಕ್ಕೆ ಅಧಿಕಾರ ಸೀಮಿತವಾಗುತ್ತೆ. ಇದು ಪುನರಾವರ್ತಿತ ಮಾದರಿ. ಇದನ್ನೇ ಕಾಂಗ್ರೆಸ್ ಮತ್ತೆ ಮತ್ತೆ ಪಾಲಿಸ್ತಾ ಇದೆ. ಈಗಲೂ ಪುರುಷ ಅಧಿಕಾರಕ್ಕೆ ಅಂಟಿಕೊಂಡಿದೆ. ಸಚಿವ ಸಂಪುಟ ಕೇವಲ ಆಡಳಿತಾತ್ಮಕ ತಂಡ ಅಲ್ಲ, ಅದು ಸರ್ಕಾರವನ್ನ ಮುನ್ನಡೆಸುವ ಅಂಗ. ಯಾವ ಸಮುದಾಯಗಳಿಗೆ ಸ್ಥಾನ ನೀಡಲಾಗಿದೆ, ಯಾವ ವರ್ಗಗಳನ್ನ ಪ್ರತಿನಿಧಿಸಲಾಗಿದೆ, ಯಾರ ಧ್ವನಿಗೆ ಅಧಿಕಾರದ ಮೇಜಿನಲ್ಲಿ ಸ್ಥಾನ ಸಿಕ್ಕಿದೆ ಎಂಬುದನ್ನ ಅದು ಪ್ರತಿಬಿಂಬಿಸುತ್ತೆ. ಹೀಗಾಗಿ ಮಹಿಳೆಯರ ಅನುಪಸ್ಥಿತಿ ಮಹಿಳೆಯರಿಗೆ ಅವಕಾಶವಿಲ್ಲ ಎಂದು ಮಾತ್ರವೇ ಹೇಳುವುದಿಲ್ಲ. ರಾಜ್ಯದ ಅರ್ಧದಷ್ಟಿರುವ ಮಹಿಳೆಯರನ್ನ ಕಡೆಗಣಿಸ್ತಾ ಇರುವ ಸರ್ಕಾರದ ಧೋರಣೆಯನ್ನ ಬಿಂಬಿಸುತ್ತೆ. ಮಹಿಳೆಯರು ದೇಶದ ಪ್ರತಿಯೊಂದು ಕ್ಷೇತ್ರದಲ್ಲೂ ಮುಂಚೂಣಿಗೆ ಬರ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಸ್ವಸಹಾಯ ಸಂಘಗಳು, ಕೃಷಿ, ಆರೋಗ್ಯ, ಶಿಕ್ಷಣ, ಉದ್ಯಮ, ವಿಜ್ಞಾನ, ನ್ಯಾಯಾಂಗ ಹಾಗೂ ಆಡಳಿತದವರೆಗೆ ಮಹಿಳೆಯರ ಪಾತ್ರ ನಿರ್ಣಾಯಕ. ಆದರೆ ರಾಜ್ಯದ ಅತ್ಯುನ್ನತ ಕಾರ್ಯನಿರ್ವಾಹಕ ಅಧಿಕಾರ ಕೇಂದ್ರವಾದ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಅವಕಾಶ ಸಿಗದಿದ್ರೆ ಏನರ್ಥ? ಅರ್ಹ ಮಹಿಳೆಯರಿಲ್ಲ ಅನ್ನೋದು ಕಾಂಗ್ರೆಸ್ನ ವಾದವ? ಈ ವಾದವನ್ನ ಸಮಾಜ ಒಪ್ಪತ್ತ? ರಾಜ್ಯ ಸಚಿವ ಸಂಪುಟ ರಚನೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಪಾತ್ರ ಬಹುಮುಖ್ಯವಾದದ್ದು. ಹೀಗಿರುವಾಗ ಸಚಿವರಾಗುವವರ ಅಂತಿಮ ಪಟ್ಟಿಯಲ್ಲಿದ್ದ ಗಾಯತ್ರಿ ಶಾಂತೇಗೌಡ ಹೆಸರನ್ನ ಕೈಬಿಡುವ ನಿರ್ಧಾರ ತೆಗೆದುಕೊಳ್ಳುವಾಗ ಮಹಿಳೆಯರ ಪ್ರಾತಿನಿಧ್ಯ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿಯಿಂದ ಹಿಡಿದು ಸುರ್ಜೇವಾಲಾ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ವರೆಗೆ ಯಾರೊಬ್ಬರಿಗೂ ಯಾವುದೇ ಪ್ರಶ್ನೆಗಳು ಎದುರಾಗಲೇ ಇಲ್ವಾ? ಸಚಿವ ಸಂಪುಟದ ಪಟ್ಟಿ ಅಂತಿಮಗೊಳ್ಳುವ ಮೊದಲು ಮಹಿಳಾ ಪಾಲುದಾರಿಕೆಯ ಕೊರತೆಯನ್ನ ಸರಿಪಡಿಸುವ ಪ್ರಯತ್ನವನ್ನ ಯಾಕೆ ಮಾಡಲಿಲ್ಲ? ನಿಜಕ್ಕೂ ಕಾಂಗ್ರೆಸ್ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ಪ್ರಾತಿನಿಧಿತ್ವಕ್ಕೆ ಮನ್ನಣೆ ಕೊಡೋದೇ ಆದ್ರೆ ಪಟ್ಟಿಯಲ್ಲಿದ್ದ ಏಕೈಕ ಮಹಿಳೆ ಗಾಯತ್ರಿ ಅವರ ಹೆಸರನ್ನ ಕೈಬಿಡುವ ನಿರ್ಧಾರವನ್ನ ಯಾಕೆ ಮಾಡಿತು? ಅವರು ಈಗ ತಾನೇ ಶಾಸಕಿ ಆಗಿದ್ದಾರೆ ಅನ್ನೋ ಕಾರಣ ಅಡ್ಡಿ ಬಂದರೆ ಹಿರಿಯ ಶಾಸಕಿಯರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದರಲ್ಲ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಕಾಂಗ್ರೆಸ್ ಪ್ರಕಾರ ಮಹಿಳಾ ಮೀಸಲಾತಿ ಅಥವಾ ಮಹಿಳಾ ಪಾಲುದಾರಿಕೆ ಅಂದರೆ ಕೇವಲ ಸಂಸತ್ತು ಅಥವಾ ವಿಧಾನಸಭೆಯಲ್ಲಿ ಕೆಲವು ಸ್ಥಾನಗಳನ್ನು ಕೊಡೋದಷ್ಟೇ ಎಂಬಂತಿದೆ. ಆದರೆ ಮಹಿಳಾ ಪಾಲುದಾರಿಕೆಯ ನಿಜವಾದ ಅರ್ಥ ಅಧಿಕಾರದ ಪ್ರತಿಯೊಂದು ಹಂತದಲ್ಲೂ ಮಹಿಳೆಯರಿಗೆ ಸಮಾನ ಅವಕಾಶ ಕಲ್ಪಿಸಿಕೊಡುವುದು. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವ ಸಂಪುಟ, ಪ್ರಮುಖ ಖಾತೆಗಳು, ಪಕ್ಷದ ನಿರ್ಧಾರ ಕೈಗೊಳ್ಳುವ ಸಮಿತಿಗಳು, ಈ ಎಲ್ಲ ಕಡೆ ಮಹಿಳೆಯರ ಹಾಜರಾತಿ ಕಾಣಿಸ್ತಾ ಇದ್ರೆ ಮೀಸಲಾತಿಯ ಚರ್ಚೆ ಅಪೂರ್ಣವಾಗಿಯೇ ಉಳಿಯುತ್ತೆ. ಪ್ರಜಾಪ್ರಭುತ್ವದಲ್ಲಿ ಪ್ರಾತಿನಿಧಿತ್ವ ಒಂದು ಸಾಂವಿಧಾನಿಕ ಮೌಲ್ಯ. ಪ್ರತಿನಿಧಿತ್ವ ಇಲ್ಲದ ಅಧಿಕಾರ ಅಪೂರ್ಣ. ಮಹಿಳೆಯರನ್ನ ನಿರ್ಧಾರ ಕೈಗೊಳ್ಳುವ ಪ್ರಕ್ರಿಯೆಯಲ್ಲಿ ಹೊರಗಿಡುವ ಯಾವುದೇ ವ್ಯವಸ್ಥೆ, ಅದು ಯಾವುದೇ ಪಕ್ಷವೇ ಆಗಿರಲಿ, ಸಮಾನತೆಯ ಆದರ್ಶಕ್ಕೆ ವಿರುದ್ಧವಾಗಿ ಕಾಣಿಸುತ್ತೆ. ಮಹಿಳಾ ಮೀಸಲಾತಿಯ ಪರವಾಗಿ ರಾಷ್ಟ್ರವ್ಯಾಪಿ ಅಭಿಯಾನ ನಡೆಸುವ ಪಕ್ಷಗಳಿಗಾದರೂ ಇದರ ಎಚ್ಚರಿಕೆ ಇರಬೇಕು. ಅಂತಹ ಪಕ್ಷಗಳು ತಮ್ಮದೇ ಸರ್ಕಾರಗಳಲ್ಲಿ ಕನಿಷ್ಠ ನೈತಿಕ ಮಾನದಂಡವನ್ನು ಪಾಲಿಸಬೇಕು.
ಅಂತಹ ರಾಜಕೀಯ ಸಂಕಲ್ಪವಿದ್ದಾಗ ಮಾತ್ರ ಆಯಾ ಪಕ್ಷಗಳು ಮಹಿಳೆಯರ ವಿಚಾರವನ್ನ ಬಹಿರಂಗವಾಗಿ ಮಾತನಾಡುವ ನೈತಿಕತೆಯನ್ನ ಉಳಿಸಿಕೊಳ್ತವೆ.